ನಮಸ್ಕಾರ ಸ್ನೇಹಿತರೆ ವೆರಿ ಗುಡ್ ನ್ಯೂಸ್. ಕೆಇಎ ಇಂದ ಹೊಸ ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸಿದ್ದಾರೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಕರ್ನಾಟಕ ಅರ್ಬನ್ ವಾಟರ್ ಸೀವೇಜ್ ಅಂಡ್ ಡ್ರೈನೇಜ್ ಬೋರ್ಡ್ ಇಂದ, ಕರ್ನಾಟಕ ಅರ್ಬನ್ ವಾಟರ್ ಸೀವೇಜ್ ಅಂಡ್ ಡ್ರೈನೇಜ್ ಬೋರ್ಡ್. ಓಕೆ, ಇಲ್ಲಿ ಒಂದು ಅಧಿಸೂಚನೆ ಬಂದಿರತಕ್ಕಂಥ ಒಟ್ಟು 64 ಹುದ್ದೆಗಳಿಗೆ. ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇದೆ ಮತ್ತೆ FDA ಇದೆ. ಇನ್ನು ಹುದ್ದೆಗಳು ಬರವಿದೆ ಕೆಇಎ ಇಂದ. ವಿಲೇಜ್ ಅಕೌಂಟೆಂಟ್ ಇಂದ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಯು ಶುಡ್ ರೆಡಿ ಆಗಿರ್ಬೇಕು ನೀವು. ಬಟ್ ಇದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಆಗಿರೋದ್ರಿಂದ ಬಿಟೆಕ್ ಸಿವಿಲ್ ಆಗಿರ್ಬೇಕು. FDA ಹುದ್ದೆಗಳು BCom ಆಗಿರ್ಬೇಕು ಅಂತ ಕೊಟ್ಟಿದ್ದಾನೆ. ಸೊ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅವ್ನು ಕೇಳಿದ್ದಾನೆ ಅಂತ. ಬನ್ನಿ ಇದಕ್ಕೆ ವಿಡಿಯೋ ಸರಣಿಗಳೇನಾಗಿರ್ಬೋದು, ಕ್ವಶನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿದೆ, ಎಷ್ಟು ಹುದ್ದೆಗಳು ಡೀಟೇಲ್ ಇದೆ, ಎಲ್ಲನೂ ಕೂಡ ನಾವು ಡೀಟೇಲ್ ಆಗಿ ನೋಡ್ತಾವೆ. ನೋಡಿ, ಇದು FDA ಅಂತಕ್ಕಂಥ ಗ್ರೂಪ್ ಸಿ ಹುದ್ದೆ. ಇದು ಸಿವಿಲ್ 50 ಹುದ್ದೆಗಳು. ಇಲ್ಲಿ ಒಟ್ಟು ಹುದ್ದೆಗಳು ನಮ್ಮ ನಾನ್ ಹೈದರಾಬಾದ್ ಕರ್ನಾಟಕ ಡಿವಿಷನ್ ಕೊಟ್ಟಿದ್ದಾನೆ. ಇದರ ಕಂಪ್ಲೀಟ್ ಏನ್ ಕ್ಯಾಟಗರಿ, ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಏನಿದೆ ಅದು ನೀವು ಡೀಟೇಲ್ ನೋಟಿಫಿಕೇಶನ್ ಏನಿದೆ ಅದು ನಿಮಗೆ ಕೆಇಎ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ನಾವು ಆ ಒಂದು PDF ಡೀಟೇಲ್ಡ್ ಏನಿದೆ ಅಧಿಸೂಚನೆ ನೋಟಿಫಿಕೇಶನ್ PDF ನ ಶೇರ್ ಮಾಡಿದ್ದೀವಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಫೈನ್ ಸರ್. ಸೊ ಈ ಎರಡು ಹುದ್ದೆಗಳು ಏನಿದೆ, ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಬಿಟೆಕ್ ಆಗಿರ್ಬೇಕು. ಹಾಗೆ ಇವ್ರಿಗೆ BCom ಆಗಿರ್ಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಪಿಂಚಣಿ ಸೌಲಭ್ಯ ಕೂಡ ಇದೆ, ಗೌರ್ಮೆಂಟ್ ಜಾಬ್. ಇನ್ನು ನಿಮ್ಮ ಏಜ್ ಮಿನಿಮಮ್ 18, ಮ್ಯಾಕ್ಸಿಮಮ್ 35 ಫಾರ್ ಜನರಲ್ ಮೆರಿಟ್. ಪ್ರವರ್ಗ 2A ಅಂದ್ರೆ OBC ಅಂತ ಏನ್ ಕರಿತೀವಿ, 2A 2B 3A 3AB ಗೆ 38 ವರ್ಷ. ಓಕೆ, SC ST ಕ್ಯಾಟಗರಿ 1 ಗೆ 40 ವರ್ಷ. ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಈ ಒಂದು ಏಜ್ ಲಿಮಿಟ್ ಇದೆ. ಸೊ ಎಜುಕೇಶನ್ ಪ್ಯಾಟರ್ನ್ ಗೊತ್ತಾಯ್ತು ನಿಮಗೆ, ಏಜ್ ಲಿಮಿಟ್ ಗೊತ್ತಾಯ್ತು. ಇನ್ನು ಯಾವಾಗ ಸಲ್ಲಿಸಬೇಕು? ಇವತ್ತು ಏನು ನೋಟಿಫಿಕೇಶನ್ 5ನೇ ತಾರೀಕು ಫೆಬ್ರವರಿ ನೋಟಿಫಿಕೇಶನ್ ಬಂದಿದೆ. ಅಪ್ಲೈ ಮಾಡಕ್ಕೆ ಆನ್ಲೈನ್ ಲಿಂಕ್ ನಿಮಗೆ ಈ ವೆಬ್ಸೈಟ್ ಅಲ್ಲಿ ಆಗುತ್ತೆ. ಯಾವಾಗ ಅಂತಂದ್ರೆ 10/12ರಿಂದ, ಇನ್ನು 5 ದಿನ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3. ಓಕೆ, ಮಾರ್ಚ್ 10ನೇ ತಾರೀಕು ತನಕ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 14/3. ಆನ್ಲೈನ್ ಮುಖಾಂತರನೇ ಶುಲ್ಕ ಪಾವತಿ ಮಾಡಬೇಕು. ಅದ್ರ ಶುಲ್ಕ ಎಷ್ಟು ಅಂತಂದ್ರೆ 770 ರೂಪಾಯಿ ಫಾರ್ GM ಅಂಡ್ ಅದರ್ ಕ್ಯಾಟಗರೀಸ್. SC ST ಪ್ರವರ್ಗ 1 ಮಾಜಿ ಸೈನಿಕ, ವಿಕಲಚೇತನ, ಫಿಸಿಕಲ್ ಡಿಸೇಬಲ್ಡ್ ಅವ್ರಿಗೆ 500 ರೂಪಾಯಿ ಕಟ್ಟಬೇಕಾಗತ್ತೆ. ಓಕೆ, ಎಕ್ಸಾಮ್ ಆಫ್ಲೈನ್ ಇರುತ್ತೆ, OMR ಟೈಪ್ ಇರುತ್ತೆ ಎಕ್ಸಾಮ್. ಅಂಡ್ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತಂದ್ರೆ ಬೆಂಗಳೂರು, ಮೈಸೂರು, ನಿಮಗೆ ನಿಯರ್ ಬೈ ನಿಮ್ಮ ಜಿಲ್ಲೆ ನೀವೆಲ್ಲಿದ್ರೆ ನಿಯರ್ ಬೈ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ. ನಿಮ್ಗೆ ನಿಯರ್ ಬೈ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ಬಂದ್ಬಿಡೋಣ. ಏನಾಯ್ತು, ಅರ್ಜಿ ಸಲ್ಲಿಸಿಕೆ ವಿವರಗಳಾಯ್ತು, ಎಜುಕೇಶನ್ ಆಯ್ತು, ಏಜ್ ಆಯ್ತು. ಈಗ ಎಕ್ಸಾಮ್ ಹೆಂಗಿರುತ್ತೆ? ಎಕ್ಸಾಮ್ಗೂ ನೋಡಿ, ಕಡ್ಡಾಯ ಕನ್ನಡ ಇದ್ದೇ ಇದೆ. 150 ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು. ಆದ್ರೆ ಇಲ್ಲೊಂದು ಎಕ್ಸಾಮ್ಷನ್ ಕೊಟ್ಟಿದ್ದಾನೆ. ಯಾರು SSLC 10th 11th 12th ಅಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ತಗೊಂಡು ವ್ಯಾಸಂಗ ಮಾಡಿ ಅಲ್ಲಿ ಪಾಸ್ ಆಗಿದ್ದೀರಾ, ಅವ್ರಿಗೆ ಇದರಿಂದ ವಿನಾಯಿತಿ ಇದೆ. ಓಕೆ, ಎಕ್ಸಾಮ್ಷನ್ ಇದೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಮಾಡಿರ್ಬೇಕು. ಇನ್ನು ಜನರಲ್ ಪೇಪರ್ ಬಂದ್ಬಿಟ್ರೆ ಸಿವಿಲ್ಗೆ ಮಾಮೂಲಿ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್, 100 ಅಂಕ 2 ಗಂಟೆ. ಸ್ಪೆಸಿಫಿಕ್ ಪೇಪರ್ ಆಸ್ ಪರ್ ದ VTU ಸಿಲೆಬಸ್ ಏನಿದೆ, BE ಸಿವಿಲ್ ಮಾಡಿದ್ರೆ ನಿಮ್ಮ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಕೇಳ್ತಾನೆ. ಪೇಪರ್ 1 ಜನರಲ್ ಪೇಪರ್ ಇರುತ್ತೆ. ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಇತಿಹಾಸ, ಕರ್ನಾಟಕದ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಮೆಂಟಲ್ ಎಬಿಲಿಟಿ, ಸೊ ಸಾಮಾನ್ಯ ವಿಜ್ಞಾನ, ಇವೆಲ್ಲ ಇರತಕ್ಕಂಥದ್ದು. ಇದು FDA ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು. ಅವ್ರಿಗೆ ಆಸ್ ಯೂಶುವಲ್ ಸೇಮ್ ಗ್ರೂಪ್ ಸಿ ಹುದ್ದೆ ಇದು. ನಮ್ಮ ಗ್ರೂಪ್ ಸಿ ಗೆ ನಮ್ಮ ಚಾನಲ್ ನಿಮಗೆ ಗೊತ್ತಿದೆ, ಬೈಬಲ್ ಚಾನಲ್ ಅಂತಾನೆ ಹೇಳ್ಕೋಬಹುದು ನೀವು. ಸೊ ಎಲ್ಲ ಫ್ರೀ ಆಗಿ ಪ್ಲೇಲಿಸ್ಟ್ ಗಳಿವೆ. ಸೊ ಇದಕ್ಕೂ ಅಷ್ಟೇ, ನೀವು ಪೇಪರ್ 1 GK ಪೇಪರ್ ಅಂತ ಏನ್ ಕರಿತೀವಿ, ಇದಕ್ಕೂ ಕೂಡ ನೀವು ಫಾಲೋ ಮಾಡಬಹುದು. ಗ್ರೂಪ್ ಸಿ ನೋಡಿ, ಸೇಮ್ ಸಿಲೆಬಸ್ ಇದೆ. ಸ್ವತಂತ್ರ ಕರ್ನಾಟಕ ಭೂ ಸುಧಾರಣೆ, ಆಮೇಲೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಪಂಚಾಯತ್ ರಾಜ್ ಆಗಿರ್ಬೋದು. ಓಕೆ, ಸೇಮ್. ಪೇಪರ್ 2 ಬಂದು ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಸೇಮ್ ಸರ್. ನೆಗೆಟಿವ್ ಮಾರ್ಕ್ಸ್ ಇದೆ ಇದಕ್ಕೂ ಕೂಡ. ಅಂಡ್ ಮಿನಿಮಮ್ 35 ಮಾರ್ಕ್ಸ್ ತೆಗಿಲೇಬೇಕು ಕಟ್ ಆಫ್ ಇಂದ ಮೇಲಕ್ಕೆ ಹೋಗ್ಬೇಕು ಅಂದ್ರೆ. ಅಂಡ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಒಂದು ತಪ್ಪಿಗೆ 1/4 ಆಫ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇನ್ನು ಸಿಲೆಬಸ್ಗೆ ಸರ್ ಎಲ್ಲಿ ಓದ್ಬೇಕು, ಏನ್ ಬುಕ್ಸ್ ತಗೋಬೇಕು ಸರ್? ಇದು ಎಕ್ಸಾಮ್ ನಿಮ್ಗೆ ಬೇಗ ಬರುತ್ತೆ. ಆಫ್ಟರ್ ಎಲೆಕ್ಷನ್ಸ್ ಎಕ್ಸಾಮ್ಸ್ ಇರುತ್ತೆ ನಿಮ್ಗೆ, ಜನರಲ್ ಎಲೆಕ್ಷನ್.
ಸೊ ನೀವೇನ್ ಮಾಡ್ಬೇಡಿ. ನಾವು ಕೆಇಎ ಇತ್ತೀಚೆಗೆ 4 ನಿಗಮ ಮಂಡಳಿಗಳ ಎಕ್ಸಾಮ್ ಆಯ್ತು. ಸೊ ತುಂಬಾ ಜನ ಸಕ್ಸಸ್ ತಗೊಂಡಿದ್ದೀರಾ ನಮ್ಮ ವಿಡಿಯೋಸ್ ಗಳ ಸರಣಿಗಳನ್ನ ನೋಡಿ. ಜಿಕೆ ಪೇಪರ್ಗೆ ಇಲ್ಲಿ ನೋಡಿ 48ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ. ಪೇಪರ್ 1 ಜಿಕೆ ಪೇಪರ್ ಕೆಪಿಎಸ್ಸಿ ಮತ್ತೆ ಕೆಇಎಗೋಸ್ಕರ ಮಾಡಿದ್ದು. ಓಪನ್ ಮಾಡಿದ್ರೆ ನಿಮ್ಗೆ ಕೆಪಿಎಸ್ಸಿ ಕೆಇಎ ವಿಡಿಯೋಗಳು ಕನ್ನಡ ಮತ್ತು ಬೈ ಲ್ಯಾಂಗ್ವೇಜ್ ಅಲ್ಲಿ. ಈಗ ಸಿವಿಲ್ ಮಾಡ್ತಿದ್ದೀರಾ, ನಿಮ್ಗೆ ಇಂಗ್ಲಿಷ್ ಬೇಕಾ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ ಕ್ವಶನ್ಸ್ಗಳು. ಕೆಇಎಲಿ ಬಂದಿರತಕ್ಕಂಥದ್ದು ಪ್ರೀವಿಯಸ್ ಕ್ವಶನ್ಸ್ ಗಳು ಎಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು 48ಕ್ಕಿಂತ ಹೆಚ್ಚು ವಿಡಿಯೋ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಸಿಗುತ್ತೆ ನಿಮಗೆ ಈ ವಿಡಿಯೋ ಪ್ಲೇ ಲಿಸ್ಟ್. ಇನ್ನು ಪೇಪರ್ 2 ವಿಟಿಯು ಟೆಕ್ನಿಕಲ್ ನಾನು ಬಿಡ್ತೀನಿ. FDA ಪೇಪರ್ 2ಗೆ ನಿಮ್ಗೆ ಗೊತ್ತಿದೆ, ನಾವು ಇಲ್ಲೊಂದು ವಿಡಿಯೋ ಸರಣಿ ಮಾಡಿದ್ವಿ. 64 ಒಂದು 14ರಿಂದ 20 ವಿಡಿಯೋ ತೆಗಿರಿ. ಯಾಕಂದ್ರೆ ಕೆಇಎಯ ವೆಲ್ಫೇರ್ ಆಫೀಸರ್ ಮಾಡಿದ್ವಿ. ಅದು ಬಿಟ್ರೆ ಇನ್ನು 50 ವಿಡಿಯೋಗಳು ಆಸುಪಾಸ್ ನಿಮ್ಗೆ ಈ ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ, ನಿಮಗೆ ಈ ಪ್ಲೇ ಲಿಸ್ಟ್ ನ ಓಪನ್ ಮಾಡಿದ್ರೆ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಸಿಗುತ್ತೆ. ರೆಡಿ ಇದೆ. ಕರೆಂಟ್ ಅಫೇರ್ ಗೆ ನಿಮ್ಗೆ ರೆಡಿ ಇದೆ. ಗೌರ್ಮೆಂಟ್ ಸ್ಕೀಮ್ಸ್ ರೆಡಿ ಇದೆ. ಕರೆಂಟ್ ಅಫೇರ್ ಗೆ ವೀಕ್ಲಿ ಕರೆಂಟ್ ಅಫೇರ್, ಇದು ಕೆಳಗಡೆ ಬಂದ್ರೆ ಮಂತ್ಲಿ ಕರೆಂಟ್ ಅಫೇರ್ಸ್ ರೆಡಿ ಇದೆ. ಎವ್ರಿಥಿಂಗ್ ಇಸ್ ರೆಡಿ. ನೀವೇನಿಲ್ಲ ಟಕ ಅಂತ ಮಾಡ್ತಾ ಇರ್ಬೇಕು ಅಷ್ಟೇ ಸ್ನೇಹಿತರೆ. ನಿಮ್ಮ ಹತ್ರ ಬುಕ್ ಇದೆಯಾ, ನೀವು ಮೊದ್ಲಿಂದ ಓದ್ಕೊಂಡ್ ಬಂದಿರಾ, ನೀವು ಅದನ್ನ ಓದಿ. ನಾನು ಇದನ್ನೇ ನೋಡಿ ಅಂತ ಹೇಳಲ್ಲ. ಏನಿದೆ ಮಾಡಿ. ಕನ್ನಡ ಬೇಸಿಕ್ಸ್, ಕನ್ನಡ ವ್ಯಾಕರಣ, ಜಸ್ಟ್ 2 hours ವಿಡಿಯೋ ನೋಡಿ ಸಾಕು. ಇದರಿಂದ ನಿಮ್ಗೆ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಶನ್ಸ್. ಯಾವುದೇ ನೀವು ಬುಕ್ ಓದೋ ನೆಸಿಟಿ ಇರಲ್ಲ. ಅಂಡ್ ಇದು ಓದ್ಬಿಟ್ಟು ನಮ್ಮ ಪ್ರಶ್ನೋತ್ತರ ಸೀರೀಸ್ ಸಾಲ್ವ್ ಮಾಡಿದ್ರೆ ಮುಗಿದ್ ಕನ್ನಡ. ಅದೇ ತರ ಮ್ಯಾರಥಾನ್ ವಿಡಿಯೋಗಳಿದೆ. ಕೆಇಎಗೋಸ್ಕರನೇ ಬೇರೆ ಮ್ಯಾರಥಾನ್ ವಿಡಿಯೋಗಳಿದೆ. ನಿಮ್ಗೆ ಮ್ಯಾರಥಾನ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಇವೆಲ್ಲ. ಜೊತೆಗೆ ಸ್ಪೆಷಲ್ ಆಗಿ ಮೆಂಟಲ್ ಎಬಿಲಿಟಿ, ಕೆಇಎಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಸೀರೀಸ್ ಕೂಡ ಇದೆ. ಕೆಪಿಎಸ್ಸಿ ಗ್ರೂಪ್ ಸಿ ಸೀರೀಸು ಇದೆ, ಕೆಇಎ ಮೆಂಟಲ್ ಎಬಿಲಿಟಿ ಸೀರೀಸು ಕೂಡ ಇದೆ. ಎಲ್ಲ ಲಿಂಕ್ಸ್ ಕೊಡ್ತೀನಿ, ನೋ ನೀಡ್ ಟು ವರಿ. ಓಕೆ, ನಾನು ಎಲ್ಲ ಲಿಂಕ್ಸ್ ಕೊಡ್ತೀನಿ. ಜೊತೆಗೆ ಪ್ರಮುಖವಾಗಿ ನಿಮ್ಗೆ ಎನ್ವೈರನ್ಮೆಂಟಲ್ ಸ್ಟಡೀಸ್, ಎನ್ವೈರನ್ಮೆಂಟಲ್ ಏನಿದೆ 3 ವಿಡಿಯೋಗಳು, ಇದನ್ನೆಲ್ಲ ಮರ್ಜ್ ಮಾಡಿ 1 ವಿಡಿಯೋ ಮಾಡಿದ್ವಿ, ಮ್ಯಾರಥಾನ್ ವಿಡಿಯೋ. ಅದು ಕೂಡ ನಿಮಗೆ ಮ್ಯಾರಥಾನ್ ವಿಡಿಯೋ ಅಂತ ಪ್ಲೇ ಲಿಸ್ಟ್ ಇದೆ, ಅದನ್ನ ಕೊಡ್ತೀನಿ, ಅಲ್ಲಿ ನೋಡಿ ಒಂದ್ಸಲ ಹೋಗಿ. ಓಕೆ, ಮತ್ತೆ ಭೂ ಸುಧಾರಣೆ. ಸೊ ಭೂ ಸುಧಾರಣೆ ಕೂಡ ವಿಡಿಯೋ ಇದೆ. ಸೊ ಇವೆಲ್ಲ ಎವ್ರಿಥಿಂಗ್ ಇಸ್ ದೇರ್. ಓಕೆ, ಇದನ್ನ ನೀವು ರೆಫರ್ ಮಾಡ್ಕೋಬಹುದು, ಸಕ್ಸಸ್ ನೋಡಬಹುದು. ಅಂಡ್ ಇದು ಅಪ್ಕಮಿಂಗ್ ಬೇರೆ ಬೇರೆ, ಈಗ ಸರ್ ನಮಗೆ ಜನರಲ್ ಒಂದು ಡಿಗ್ರಿ ಆಗಿರೋರಿಗೆ ಯಾವಾಗ ಬರುತ್ತೆ ನೋಟಿಫಿಕೇಶನ್, ಮತ್ತೆ ವಿಲೇಜ್ ಅಕೌಂಟೆಂಟ್ ಯಾವಾಗ ಬರುತ್ತೆ ಎಲ್ಲ ಕೇಳ್ತೀರಾ. ಅಗೇನ್ ನಾನು ಹೇಳ್ತಾ ಇದೀನಿ, 1 by 1 ಬರಕ್ ಬರ್ತಾ ಇದೆ ಸ್ನೇಹಿತರೆ. ಸೊ ಮಾರ್ಚ್ ಅಷ್ಟರಲ್ಲಿ, ಮಾರ್ಚ್ ಬಿಫೋರ್ ಎಲೆಕ್ಷನ್ ನೋಟಿಫಿಕೇಶನ್ ಆಗಷ್ಟೇ, March 1st or 2nd week ಅಷ್ಟರಲ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ನೋಟಿಫಿಕೇಶನ್ ಫ್ರಮ್ ಕೆಇಎ ಅಂಡ್ ಕೆಪಿಎಸ್ಸಿ ಇಂದ ಬರುತ್ತೆ. ಸೊ ಯುವರ್ ಮೇನ್ ಇಂಟೆನ್ಷನ್ಸ್ ಹೆಂಗಿರ್ಬೇಕು ನೀವು ಅಂದ್ರೆ ಪ್ರಿಪರೇಷನ್ ರೆಡಿ ಇರಬೇಕು, ರೀಡಿಂಗ್ ರೆಡಿ ಇರಬೇಕು. ಕೆಪಿಎಸ್ ಇಂದ ಕೂಡ ಬರುತ್ತೆ ಕೆಎಎಸ್ಗೆ. ಓಕೆ, ಕೆಎಸ್ಗೆ ಬರುತ್ತೆ. ಫೈನ್. ಸೊ ಎನಿ ಡೌಟ್ಸ್ ಕಮೆಂಟ್ ಮಾಡಿ. ಈ ಎಲ್ಲ ಲಿಂಕ್ಸ್ ಗಳು ನಾನು ಇದೇ ವಿಡಿಯೋದ ಕೆಳಗೆ ಕೊಡ್ತೀನಿ ನೋಡಿ. ಒಂದು ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಇದೆ, ಎಲ್ಲ ಲಿಂಕ್ಸ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಫಾಲೋ ಮಾಡ್ತಾ ಬನ್ನಿ ಫಟಾಫಟ್ ಅಂತ. ಮತ್ತೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ವಿಡಿಯೋ ಸರಣಿ ಕೂಡ ಮಾಡೋಣ, ಒಂದಿಟ್ಟುವರಿ. ಓಕೆ, ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರೋ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಎನಿ ಡೌಟ್ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ ಅಂಡ್ ಧನ್ಯವಾದಗಳು.